ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ನಲ್ಲಿ ಮೊದಲ ಸ್ಟೋರಿ ಇವತ್ತು ಬೆಳಗ್ಗೆಯಿಂದಲೂ ದೊಡ್ಡ ಮಟ್ಟಕ್ಕೆ ಸುದ್ದಿಯಾದ ಸ್ಟೋರಿ ರಾಜ್ಯಸಭಾ ಚುನಾವಣೆಯ ಮತದಾನದ ಸ್ಟೋರಿ. ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಡೆಗೆ ಎರಡನೇ ಸೋಲಾಗಿದೆ. ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯ ಬಳಿಕ ರಾಜ್ಯಸಭೆಯಲ್ಲೂ ಕೂಡ ಸೋಲು ಕಂಡಿದ್ದಾರೆ. ರಾಜ್ಯಸಭೆಯಲ್ಲಿ 5ನೇ ಅಭ್ಯರ್ಥಿಯನ್ನ ಹಾಕಿತ್ತು ಜೆಡಿಎಸ್, ಆದ್ರೆ 5ನೇ ಅಭ್ಯರ್ಥಿ ಸೋಲುಂಡಿದ್ದಾರೆ. ರಾಜ್ಯಸಭೆ ಚುನಾವಣೆಯ ಅಖಾಡ ರೆಡಿಯಾದಾಗ ಕಾಂಗ್ರೆಸ್ 3 ಕ್ಷೇತ್ರಗಳನ್ನ ಗೆಲ್ಲುತ್ತೆ, ಬಿಜೆಪಿ 1 ಕ್ಷೇತ್ರ ಗೆಲ್ಲುತ್ತೆ, ಅಲ್ಲಿಗೆ ಲೆಕ್ಕಾಚಾರ ಸರಿ ಹೋಗುತ್ತೆ ಅನ್ನೋ ನಿರ್ಧಾರಕ್ಕೆ ಬರಲಾಗಿತ್ತು. ಆಶ್ಚರ್ಯಕರ ರೀತಿಯಲ್ಲಿ ಎಚ್ಡಿಕೆ ಕುಪೇಂದ್ರ ರೆಡ್ಡಿ ಅವರನ್ನ ಅಖಾಡಕ್ಕೆ ಇಳಿಸ್ತು. ಆರಂಭದಿಂದಲೂ ನಮಗೆ ಆತ್ಮಸಾಕ್ಷಿಯ ಮತಗಳು ಬರುತ್ತವೆ ಅನ್ನೋ ನಂಬಿಕೆ ಇದೆ ಅನ್ನೋ ಪದದ ಬಳಕೆ ಮೇಲಿಂದ ಮೇಲೆ ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಆಗ್ತಾ ಇತ್ತು. ಆದ್ರೆ ಈಗ ಕಾಂಗ್ರೆಸ್ಗೆ ಶಾಕ್ ಕೊಡೋದಕ್ಕೆ ಹೋಗಿ ಮೈತ್ರಿಗೆ ಭಾರಿ ಮುಖಭಂಗ ಆಗಿದೆ. ಆ ಮುಖಭಂಗ ಯಾವ ರೀತಿ ಅಂದ್ರೆ, ತಮ್ಮದೇ ಪಕ್ಷದ ಶಾಸಕ ಎದುರುಗಡೆಯ ಪಕ್ಷಕ್ಕೆ ಹೋಗಿ ಅಡ್ಡ ಮತದಾನ ಮಾಡಿದ್ದಾರೆ. ಮೈತ್ರಿ ಪಡೆಯ 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಮುಖಭಂಗ ಆಗಿದೆ. ನಿರೀಕ್ಷೆಯಂತೆ, ದಟ್ ವಾಸ್ ಎಕ್ಸ್ಪೆಕ್ಟೆಡ್, ನಿರೀಕ್ಷೆಯಂತೆ ಕಾಂಗ್ರೆಸ್ನ ಎಲ್ಲಾ 3 ಅಭ್ಯರ್ಥಿಗಳಿಗೆ ಗೆಲುವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಮೊದಲ ಅಭ್ಯರ್ಥಿ ನಾರಾಯಣ ಭಾಂಡಗೆಗೆ ಜಯ ಆಗಿದೆ. ಸಫಿಷಿಯಂಟ್ ಮತಗಳು ನಾರಾಯಣ ಭಾಂಡಗೆಗೆ ಬಿದ್ದಿವೆ. ರಾಜ್ಯಸಭೆಯಲ್ಲಿ ಸೋಲು ಕಂಡಿದೆ ಬಿಜೆಪಿ ಮತ್ತು ಜೆಡಿಎಸ್ ಪಾಳೆಯ. 2ನೇ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋಲು ಕಂಡಿದ್ದಾರೆ ಕುಪೇಂದ್ರ ರೆಡ್ಡಿ. ಕಾಂಗ್ರೆಸ್ನ ಎಲ್ಲ 3 ಜನ ಅಭ್ಯರ್ಥಿಗಳಿಗೂ ನಿರೀಕ್ಷಿತ ಗೆಲುವು. ಯಾವ ಮತಗಳು ಅತ್ತಿತ್ತ ಸುಳಿಬಾರದು ಅಂತ ಈಗಾಗಲೇ ಡಿಕೆಶಿ ಎಲ್ಲರನ್ನೂ ಒಗ್ಗಟ್ಟಾಗಿಟ್ರು. ಇದರ ಜೊತೆಗೆ ಯಾರು ಪಕ್ಷೇತರರಿದ್ದಾರೆ, ಇನ್ಕ್ಲೂಡಿಂಗ್ ಜನಾರ್ದನ ರೆಡ್ಡಿ, ಪಕ್ಷೇತರರನ್ನ ತಮ್ಮ ಕಡೆಗೆ ಹಿಡಿದಿಟ್ಕೊಂಡ್ರು. 3 ಜನ ಗೆದ್ದಿದ್ದಾರೆ. ಅಜಯ್ ಮಾಕೇನ್, ಚಂದ್ರಶೇಖರ್, ನಾಸಿರ್ ಹುಸೇನ್ ಸೇರಿದ 3 ಜನ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಡುವಲ್ಲಿ ಡಿಸಿಎಂ ಡಿಕೆಶಿ ಸಕ್ಸಸ್ ಆಗಿದ್ದಾರೆ. ಕ್ಲಿಯರ್ ಕಟ್ ಇತ್ತು. 3 ಸ್ಥಾನಗಳನ್ನ ಗೆದ್ದುಕೊಳ್ಳೋದಕ್ಕೆ ಕಾಂಗ್ರೆಸ್ ಬಳಿ ಸಫಿಷಿಯಂಟ್ ಮತಗಳಿದ್ದು, 1 ಸ್ಥಾನ ಗೆಲ್ಲೋದಕ್ಕೆ ಬಿಜೆಪಿಯ ಬಳಿ ಮತಗಳಿದ್ವು. ಆದ್ರೆ ಅಡ್ಡ ಮತದಾನದ ಭೀತಿ ಎಲ್ಲರನ್ನ ಕಾಡ್ತಾ ಇತ್ತು. ಯಾವಾಗ ಕುಪೇಂದ್ರ ರೆಡ್ಡಿ ಅವರನ್ನ ಅಖಾಡಕ್ಕೆ ಇಳಿಸಿದ್ರು, ಆಗ ರಾಜ್ಯಸಭಾ ಚುನಾವಣೆಯ ಕಾವು ಏರೋದಕ್ಕೆ ಶುರುವಾಯಿತು. ಇಲ್ಲದೇ ಇದ್ರೆ ಸಿಂಪಲ್ ಆಗಿತ್ತು, ಕಾಂಗ್ರೆಸ್ 3 ಸ್ಥಾನಗಳನ್ನ ಗೆಲ್ಲುತ್ತೆ, ಬಿಜೆಪಿ 1 ಸ್ಥಾನ ಗೆಲ್ಲುತ್ತೆ, ಅಷ್ಟು ಮತಗಳು ಈ ಎರಡೂ ಪಕ್ಷದಲ್ಲಿ ಇರುತ್ತೆ ಅಂತ. ಆದ್ರೆ ಕುಪೇಂದ್ರ ರೆಡ್ಡಿಯ ಎಂಟ್ರಿಯಿಂದಾಗಿ ಅಡ್ಡ ಮತಗಳಾಗುತ್ತವಾ, ಅಡ್ಡ ಮತದಾನ ಆಗತ್ತಾ, ಶಾಸಕರನ್ನ ಸೆಳೆದುಕೊಡ್ತಾರಾ ಅನ್ನೋ ಭಯ ಇತ್ತು. ಆದ್ರೆ ಅಂತಿಮವಾಗಿ ಕಾಂಗ್ರೆಸ್ ಸಕ್ಸಸ್ ಆಗಿದೆ. ರಾಜ್ಯಸಭಾ ಚುನಾವಣೆಯಲ್ಲಿ ಹಾಗಾದ್ರೆ ಯಾರಿಗೆಲ್ಲ ಗೆಲುವಾಯ್ತು, ಯಾರಿಗೆ ಎಷ್ಟು ಮತಗಳು ಬಂತು ಅನ್ನೋದನ್ನ ನೋಡ್ತಾ ಹೋಗೋಣ. ನಾರಾಯಣ ಭಾಂಡಗೆ ಬಿಜೆಪಿಯಿಂದ ಅಖಾಡಕ್ಕೆ ಇಳಿದಿದ್ರು. 48 ಮತಗಳು ನಾರಾಯಣ ಭಾಂಡಗೆ ಅವರಿಗೆ ಬಿದ್ದಿವೆ. ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ನಾರಾಯಣ ಭಾಂಡಗೆ ಗೆಲುವು ಸಾಧಿಸಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನ ಪಾಡಿ ಎಷ್ಟೆಷ್ಟು ಮತಗಳು ಬಿದ್ದಿವೆ? ಅಜಯ್ ಮಾಕೇನ್ ಹೈಕಮಾಂಡ್ನ ಅಭ್ಯರ್ಥಿ, ಕಾಂಗ್ರೆಸ್ನಿಂದ ಅಖಾಡಕ್ಕೆ ಇಳಿದಿದ್ರು. 47 ಮತಗಳನ್ನ ಅವರು ಪಡೆದುಕೊಂಡಿದ್ದಾರೆ. ಮುಂದುವರೆದಂತೆ ನಾಸಿರ್ ಹುಸೇನ್ 47 ಮತಗಳನ್ನ ಪಡ್ಕೊಂಡಿದ್ದಾರೆ. ಅಧಿಕೃತ ಘೋಷಣೆ ಆಗಬೇಕಾಗಿದೆ. ಈ 4 ಸ್ಥಾನಗಳ ಜಯ ಆಗಿರೋದರ ಅಧಿಕೃತ ಘೋಷಣೆ ಆಗಬೇಕಾಗಿದೆ. ಇಲ್ಲಿವರೆಗೂ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ನಾಸಿರ್ ಹುಸೇನ್, ಚಂದ್ರಶೇಖರ್ ಮತ್ತು ಅಜಯ್ ಮಾಕೆ 47 ತಲಾ ಮತಗಳನ್ನ ಪಡ್ಕೊಂಡಿದ್ದಾರೆ. ಬಿಜೆಪಿ ಎಕ್ಸ್ಟ್ರಾ ಕೇರ್ಫುಲ್ ಆಗಿತ್ತು. 48 ಮತಗಳು ನಾರಾಯಣ ಭಾಂಡಗೆಗೆ ಬಿದ್ದಿವೆ. ಆರಂಭದಿಂದಲೂ ಕೂಡ ರಾಜ್ಯಸಭಾ ಚುನಾವಣೆಯ ಅಖಾಡದಲ್ಲಿ ಕುಪೇಂದ್ರ ರೆಡ್ಡಿ ಅವರು ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಭಯ ಶುರುವಾಯಿತು ಕಾಂಗ್ರೆಸ್ ಪಕ್ಷಕ್ಕೆ. ಆಮೇಲೆ ಡಿಕೆಶಿ ಪ್ಲಾನ್ ಮಾಡಿಕೊಂಡ್ರು, ನೀವು ಹಂಗ ಪ್ಲಾನ್ ಮಾಡ್ತೀರಿ, ನಮ್ಮ ಶಾಸಕರನ್ನ ಸೆಳೆಯೋ ಪ್ರಯತ್ನ ಮಾಡ್ತೀರಿ ಅಂದ್ರೆ ನಾವು ಕೂಡ ಅಂಥದ್ದೇ ಪ್ರಯತ್ನ ಮಾಡ್ತೀವಿ ಅಂತ ಪಕ್ಷೇತರರೂ ಸೇರಿದಂತೆ ಎಲ್ಲರನ್ನೂ ಒಗ್ಗಟ್ಟಾಗಿ ಇಡುವ ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ರು. ಅದರಲ್ಲಿ ಸಫಲವಾದ್ರು. 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಸೋತ್ರು. ಇದರಲ್ಲಿ ಕುಪೇಂದ್ರ ರೆಡ್ಡಿ ಆರಂಭದಿಂದಲೂ ಬೆಳಗ್ಗೆಯಿಂದಲೂ ಆತ್ಮಸಾಕ್ಷಿಯ ಮತಗಳು ನನಗೆ ಬೀಳುತ್ತೆ ಅಂತ ಕಾನ್ಫಿಡೆಂಟ್ಲಿ ಮಾತಾಡ್ತಾ ಇದ್ರು. ಆದ್ರೆ ಅದು ಸಾಧ್ಯ ಆಗಲಿಲ್ಲ. ಹಾಗಾದ್ರೆ 5ನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿ ಎಡವಟ್ಟು ಮಾಡಿಕೊಳ್ತಾ ಮೈತ್ರಿಪಾಳೆಯ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ ಮತಗಳಿರ್ಲಿ, ಕಾಂಗ್ರೆಸ್ ಮತಗಳನ್ನ ಸೆಳೆಯೋದು ಒತ್ತಟ್ಟಿಗಿರ್ಲಿ,
ತಮ್ಮ ಮತಗಳನ್ನೇ ಕಳೆದುಕೊಳ್ತು ಬಿಜೆಪಿ. ತಮ್ಮ ಪಕ್ಷದ ಶಾಸಕರು ಬಂದು ಮತ ಹಾಕಲಿಲ್ಲ. ಇಬ್ಬರು ಶಾಸಕರು, ಒಬ್ಬರು ಗೈರಾದ್ರು, ಇನ್ನೊಬ್ಬರು ಅಡ್ಡ ಮತದಾನ. ಹಾಗಾದ್ರೆ 5ನೇ ಅಭ್ಯರ್ಥಿನ ಕಣಕ್ಕಿಳಿಸಿ ಎಡವಟ್ಟು ಮಾಡ್ಕೊಳ್ತಾ ಮೈತ್ರಿಪಾಳಿಯ ಮುಖಭಂಗ ತಾನಾಗೆ ತಾನೇ ತಂದುಕೊಳ್ತಾ ಕಾಂಗ್ರೆಸ್ ಮತಗಳು ನಮ್ಮ ಕಡೆ ಬರುತ್ತೆ, ಆತ್ಮಸಾಕ್ಷಿಯ ಮತಗಳು ನಮ್ಮ ಕಡೆ ಬರುತ್ತೆ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದ ಮೈತ್ರಿಪಾಳ್ಯಕ್ಕೆ ತಮ್ಮದೇ ಪಕ್ಷದ ಶಾಸಕರು ಮತ ಹಾಕಲಿಲ್ಲ. ಬಿಜೆಪಿಯ ಒಬ್ಬ ಶಾಸಕ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ದಾರೆ. ಎಸ್ ಟಿ ಸೋಮಶೇಖರ್. ಎಕ್ಸ್ಪೆಕ್ಟೆಡ್ ಇತ್ತು, ಯಾಕಂದ್ರೆ ಕಳೆದ 1 ವರ್ಷದಿಂದ ಚುನಾವಣೆಯ ನಂತರದಿಂದ ಬಿಜೆಪಿಯಲ್ಲಿ ಕಾಣಿಸ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿ ಕಾಣಿಸ್ಕೊಂಡಿದ್ರು, ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಣಿಸ್ಕೊಂಡಿದ್ರು, ಕಾಂಗ್ರೆಸ್ ನಾಯಕರ ಜೊತೆ ಹೆಚ್ಚಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ರು. ಡಿ.ಕೆ. ಶಿವಕುಮಾರ್ ಅವರನ್ನ ಆಗಿಂದಾಗೆ ಭೇಟಿ ಆಗ್ತಾ ಇದ್ರು. ಹಾಗೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ತಾವು ಮುಂದಾಳತ್ವ ವಹಿಸಿಕೊಂಡು ಹೋಗಿ ಕೂತ್ಕೊಳ್ತಾ ಇದ್ರು. ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಬಹುದು ಅಥವಾ ಗೈರಾಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಮತ್ತೊಬ್ಬ ಶಾಸಕ ಕೂಡ ಚುನಾವಣೆಯಲ್ಲಿ ಗೈರಾಗಿದ್ದಾರೆ. ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಅಡ್ಡ ಮತದಾನ ಮಾಡಿದ್ದಾರೆ. ನಾನು ಆತ್ಮಸಾಕ್ಷಿಯ ಮತಗಳನ್ನ ಹಾಕಿದ್ದೀನಿ ಅಂತ ಹೇಳಿದ್ದಾರೆ. ನನಗೆ ನನ್ನ ಕ್ಷೇತ್ರಕ್ಕೆ ಯಾರು ಅಭಿವೃದ್ಧಿಗೆ ಅನುದಾನ ಕೊಟ್ಟಿಲ್ಲ ಅಂತ ವಿರೋಧಿಸ್ತಾನೆ ಒಳಗಡೆ ಹೋದ್ರು. ಚುನಾವಣೆ ಮತದಾನ ಮಾಡೋದಕ್ಕೆ ವಾಪಸ್ ಬಂದಾಗ್ಲೂ ಅದೇ ನಿಲುವಿನಲ್ಲಿದ್ರು. 3 ಪಕ್ಷಗಳು ನನ್ನನ್ನು ಕೇಳಿದ್ದಾರೆ. ಆದ್ರೆ ಯಾರು ನನಗೆ ಅನುದಾನ ಕೊಡ್ತಾರೆ, ರಾಜ್ಯಸಭೆಯಲ್ಲಿ ಸೆಲೆಕ್ಟ್ ಆದ ಮೇಲೆ ಅನುದಾನ ಯಾರು ನನಗೆ ಕೊಡ್ತಾರೋ ಅವರಿಗೆ ನಾನು ಮತದಾನ ಮಾಡ್ತೀನಿ ಅಂತ ಸೋಮಶೇಖರ್ ಹೇಳಿ ಒಳಗಡೆ ಹೋದ್ರು. ಅದಾದ ಮೇಲೆ ಅವರು ಅಡ್ಡ ಮತದಾನ ಮಾಡಿದ್ದಾರೆ. ಇನ್ನು ರಾಜ್ಯಸಭಾ ಚುನಾವಣೆಯ ಮತ ಎಣಿಕೆ ಆರಂಭ ಆಗಿದೆ. 4 ಗಂಟೆಯವರೆಗೆ ಡೆಡ್ ಲೈನ್ ಇತ್ತು. ಅಂದ್ರೆ 4 ಗಂಟೆಯ ಒಳಗೆ ಮತ ಚಲಾವಣೆ ಮಾಡಬೇಕು. ರಾಜ್ಯಸಭಾ ಚುನಾವಣೆಯ ಮತ ಎಣಿಕೆ ಆರಂಭ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಹೊರಬರುತ್ತೆ. 4 ಗಂಟೆಯವರೆಗೆ ಡೆಡ್ ಲೈನ್ ಇತ್ತು. ಕೆಲವೇ ಕ್ಷಣಗಳಲ್ಲಿ ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಹೊರಬರುತ್ತೆ. ಅಧಿಕೃತ ಘೋಷಣೆಯಾಗತ್ತೆ. ಅಧಿಕೃತ ಘೋಷಣೆ ಮಾಡ್ತಾರೆ ವಿಧಾನಸಭೆಯ ಕಾರ್ಯದರ್ಶಿ. ಯಾವ ಅಭ್ಯರ್ಥಿಗೆ ಎಷ್ಟು ಮತಗಳು ಅಂತ ಅಧಿಕೃತ ಮಾಹಿತಿ ನೀಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಹೊರಬರುತ್ತೆ. ಆಯಾ ಪಕ್ಷದ ಏಜೆಂಟ್ಗಳಿಗೆ ತೋರಿಸಿ ಮತದಾನ ಮಾಡಬೇಕಾಗತ್ತೆ. ಹಾಗಾಗಿ ಈಗಾಗಲೇ ಯಾರ್ಯಾರಿಗೆ ಎಷ್ಟು ಮತಗಳು ಬಿದ್ದಿವೆ ಅನ್ನೋ ಕ್ಲಾರಿಟಿ ಇದೆ. ಆದ್ರೆ ಅಧಿಕೃತವಾಗಿ ವಿಧಾನಸಭೆಯ ಕಾರ್ಯದರ್ಶಿ ಅದನ್ನ ಘೋಷಣೆ ಮಾಡ್ತಾರೆ. ಮತ ಎಣಿಕೆ ಆರಂಭ ಆಗಿದ್ದು ಕೆಲವೇ ಕ್ಷಣಗಳಲ್ಲಿ ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಹೊರಬರುತ್ತೆ. 5ನೇ ಅಭ್ಯರ್ಥಿಯ ಅಖಾಡದಿಂದ ಚುನಾವಣೆ ರಂಗೇರಿತ್ತು. ಉಪೇಂದ್ರ ರೆಡ್ಡಿ ಅವರ ಎಂಟ್ರಿಯಿಂದ ಒಂದಷ್ಟು ರಾಜಕೀಯ ಮೇಲಾಟಗಳು ನಡೆದವು. 4 ಗಂಟೆಯವರೆಗೆ ಚುನಾವಣೆಯಲ್ಲಿ ಮತ ಚಲಾವಣೆಗೆ ಅವಕಾಶ ಇತ್ತು. ಶಿವರಾಮ್ ಹೆಬ್ಬಾರ್ ಬಂದಿಲ್ಲ. ಯಾವ ಅಭ್ಯರ್ಥಿಗೆ ಎಷ್ಟು ಮತಗಳು ಅನ್ನೋದು ಅಧಿಕೃತವಾಗಿ ವಿಧಾನಸಭೆಯ ಕಾರ್ಯದರ್ಶಿಯಿಂದ ಗೊತ್ತಾಗುತ್ತೆ. ಎಸ್ ಟಿ ಸೋಮಶೇಖರ್ ಈಗಾಗಲೇ 1 ವರ್ಷದಿಂದ ಬಿಜೆಪಿಯಿಂದ ಒಂದು ಕಾಲು ಹೊರಗಿಟ್ಟಿದ್ದಾರೆ. ಆದರೆ ಲೋಕಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಹೊರಗೆ ಹೋಗೋದಕ್ಕೆ ಮನಸ್ಸು ಮಾಡದೆ ಒಂದು ಕಾಲು ಬಿಜೆಪಿಯಲ್ಲೇ ಇಟ್ಕೊಂಡಿದ್ದಾರೆ. ಆದರೆ ಅಡ್ಡ ಮತದಾನ ಮಾಡಿರೋದು ಖಚಿತವಾಗಿದೆ. ಚುನಾವಣೆಯ ಸಂದರ್ಭದಲ್ಲಿ ಒಳಗೆ ಮತದಾನ ಮಾಡೋದಕ್ಕೆ ಹೋದಾಗ್ಲೂ ಕೂಡ ತಮ್ಮ ಅಸಮಾಧಾನ ಏನು ಅನ್ನೋದನ್ನ ಹೊರಗೆ ಹಾಕೊಂಡ್ರು. ನನ್ನ ಕ್ಷೇತ್ರಕ್ಕೆ ಅನುದಾನ ನೀಡಲಿಲ್ಲ, ರಾಜ್ಯಸಭೆ ವಿಧಾನಸಭೆಯಲ್ಲಿ ಸೋಲಿಸೋದಕ್ಕೆ ಪ್ರಯತ್ನಗಳಾಗಿದ್ವು, ನನ್ನ ಬಗ್ಗೆ ಯಾರೂ ಗಮನ ಹರಿಸಿಲ್ಲ ಅಂತ ತಮ್ಮ ಅಸಮಾಧಾನ ತೋಡ್ಕೊಂಡೇ ಹೊರಗೆ ಹೋದ್ರು. ಒಳಗೆ ಹೋಗಿ ಮತದಾನ ಮಾಡಿ ಬಂದ ನಂತರ ಆತ್ಮಸಾಕ್ಷಿಯ ಮತ ಚಲಾವಣೆ ಮಾಡಿದ್ದೀನಿ ಅಂದ್ರು.
ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಖಂಡಿಸಿ ಬಿಜೆಪಿಯ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. 2019 ಸಂದರ್ಭದಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಅನ್ನೋ ಹೆಸರಿನಲ್ಲೇ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮೈತ್ರಿ ಸರ್ಕಾರದಿಂದ ಹೊರಗೆ ಬಂದಿದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಅವತ್ತು ಅವರ ಕೊಟ್ಟ ಕಾರಣನೂ ಅದೇ ಆಗಿತ್ತು, ಇವತ್ತು ಅವರು ಕೊಡ್ತಾ ಇರೋ ಕಾರಣನೂ ಅದೇ. ಕ್ಷೇತ್ರದ ಅಭಿವೃದ್ಧಿಯ ಹೆಸರಲ್ಲಿ ಅಡ್ಡ ಮತದಾನ ಆದ ನಂತರ ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ವಿಪ್ ಉಲ್ಲಂಘಿಸಿ ಅಡ್ಡ ಮತದಾನ ಮಾಡಿದ್ದಾರೆ. ಆತ್ಮಸಾಕ್ಷಿಯ ಮತದಾನ ಮಾಡಿದ್ದೀನಿ ಅಂತಿದ್ದಾರೆ. ಅದನ್ನ ವಿರೋಧಿಸಿ ಪ್ರೊಟೆಸ್ಟ್ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಆದ್ರೆ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಈ ನಡೆ ನಿರೀಕ್ಷಿತ. ಬಹಳ ತಿಂಗಳುಗಳಿಂದ ಇಬ್ಬರು ಕಾಂಗ್ರೆಸ್ನ ಜೊತೆ ಸಖ್ಯ ಬೆಳೆಸಿ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ರು. ಬಿಜೆಪಿಯ ಯಾವುದೇ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಎಸ್ ಟಿ ಸೋಮಶೇಖರ್ ಕಾಣಿಸ್ಕೊಳ್ತಾ ಇದ್ರು. ಎಸ್, ಹಾಗಾದ್ರೆ ಈ ರಾಜಕೀಯ ಮೇಲಾಟ ಮುಂದಿನ ದಿಕ್ಸೂಚಿ ಆಗತ್ತಾ? ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಶಾಂತ್ ನಾತು. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ಜಾಯ್ನ್ ಆಗಿದ್ದಾರೆ. ಹಾಗೂ ನಮ್ಮ ರಿಪೋರ್ಟರ್ ರವಿ ಶಿವರಾಮ್ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಆನಂದ್, ಇವತ್ತಿನ ಎಲ್ಲ ಬೆಳವಣಿಗೆಗಳು ನಿರೀಕ್ಷಿತ ಅನ್ಸುತ್ತೆ? ಎಸ್ ಭಾವನಾ, ಇವತ್ತು ನಡೆದಿರ್ತಕ್ಕಂಥ ಎಲ್ಲ ಬೆಳವಣಿಗೆ ಕೂಡ ಪೂರ್ವ ನಿಗದಿತ ಆಗಿದೆ ಅಂದರೆ ಕೂಡ ತಪ್ಪಾಗಲಾರದು. ಯಾಕೆಂತಂದರೆ ಈ ಬಾರಿಯ ಚುನಾವಣೆಯಲ್ಲಿ ಯಾವ್ಯಾವ ಬೆಳವಣಿಗೆಗಳು ಆಗ್ಬೋದು ಅಂತಕ್ಕಂಥ ಮೂರು ಪಕ್ಷಗಳು ನಿರೀಕ್ಷೆ ಮಾಡಿದ್ವು. ಅದರಂತೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಆ ಒಂದು ಪ್ರಕ್ರಿಯೆ ಅಂತ ನಡೆದಿದೆ. ಭಾಳ ಮುಖ್ಯವಾಗಿ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡೋದ್ರ ಬಗ್ಗೆ ಈಗಾಗಲೇ ಬಿ ಜೆ ಪಿ ನಾಯಕರುಗಳು ಹಲವು ಸಂದರ್ಭಗಳಲ್ಲಿ ಅವರು ಅದನ್ನು ಅಂದರೆ ಆಫ್ ದಿ ರೆಕಾರ್ಡ್ ಮೂಲಕ ಹೇಳ್ತಾ ಇದ್ರು. ಅಂದರೆ ಯಾವುದೇ ಕಾರಣಕ್ಕೂ ಅವ್ರು ನಮ್ಮ ಅಭ್ಯರ್ಥಿಗೆ ಮತವನ್ನು ಹಾಕಲ್ಲ ಅಂತಕ್ಕಂಥದ್ದನ್ನು. ಮತ್ತು ಇನ್ನೊಂದು ಕಡೆ ಶಿವರಾಮ್ ಹೆಬ್ಬಾರ್ ಕೂಡ ನಮ್ಮ ಪರವಾಗಿ ನಿಲ್ಲಲ್ಲ ಅಂತಕ್ಕಂಥ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ರು. ಸೊ ಅದಕ್ಕೆ ಪೂರಕವಾಗಿ ಇಬ್ಬರು ಶಾಸಕರುಗಳು ರಾಜಕೀಯ ನಿರ್ಧಾರಗಳನ್ನು ಪ್ರಕಟ ಮಾಡಿರ್ತಕ್ಕಂಥದ್ದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಅವರ ಮುಂದಿನ ರಾಜಕೀಯ ನಡೆ ಏನಾಗಿರುತ್ತೆ, ಸರ್ಕಾರ ಅವರೊಂದಿಗೆ ಹೇಗಿರುತ್ತೆ ಮತ್ತು ಸರ್ಕಾರದೊಂದಿಗೆ ಇವರ ಬಾಂಧವ್ಯಗಳು ಹೇಗಿರುತ್ತೆ, ಇವೆಲ್ಲವೂ ಕೂಡ ಸಹಜವಾಗಿ ಇನ್ನಷ್ಟೇ ನಿರ್ಧಾರ ಆಗಬೇಕು. ಯಾಕೆಂತಂದರೆ ಅಧಿಕೃತವಾಗಿ ತಮ್ಮ ರಾಜಕೀಯ ನಿಲುವುಗಳನ್ನು ಅವರು ಈಗಾಗಲೇ ಪ್ರಕಟ ಮಾಡಿದ್ದಾರೆ. ಅಡ್ಡ ಮತದಾನ ಮೂಲಕ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ನ ಪರವಾಗಿ ನಿಲ್ಲುವಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ಬಿಜೆಪಿಗೆ ಒಂದು ರೀತಿ ಮುಜುಗರ ಅಂದ್ರೂ ಕೂಡ ತಪ್ಪಾಗಲಾರದು. ಇನ್ನೊಂದು ಕಡೆ ಶಿವರಾಮ್ ಹೆಬ್ಬಾರ್ ಕೂಡ ರಾಜಕೀಯ ನಿಲುವುಗಳನ್ನು ಪ್ರಕಟ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಬಂದು ಬಿಜೆಪಿಗೆ ಸೇರಿ ಮಂತ್ರಿಯಾಗಿ ತಿರುಗಾ ಮತ್ತು ಅವರು ಕಾಂಗ್ರೆಸ್ ಕಡೆ ಒಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಬಿಜೆಪಿಗೆ ಇನ್ನೊಂದು ರೀತಿ ಮುಜುಗರ ಅಂದ್ರೂ ಕೂಡ ತಪ್ಪಾಗಲಾರದು. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ಬಿಜೆಪಿ ನಾಯಕರು ಮೊದಲೇ ಊಹಿಸಿಕೊಂಡಿದ್ರು. ಅದರಂತೆ ಇವತ್ತೆಲ್ಲವೂ ಕೂಡ ನಡೆದು ಹೋಗಿದೆ. ಆದರೆ ಈ ಒಂದು ಚುನಾವಣೆಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ವಿಶ್ಲೇಷಣೆಗೊಳಪಡಿಸಿದಾಗ ಆಡಳಿತಾರೂಢವಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಎಲ್ಲವೂ ಕೂಡ ಒಂದು ಸಕಾರಾತ್ಮಕವಾಗಿ ಆಗಿರ್ತಕ್ಕಂಥ ಬೆಳವಣಿಗೆ ಅಂದರೂ ಕೂಡ ತಪ್ಪಾಗಲಾರದು. ಯಾಕೆಂತಂದರೆ ಬಿಜೆಪಿ ಕಾಂಗ್ರೆಸ್ನ ಒಳಗಡೆ ಎಲ್ಲವೂ ಕೂಡ ಸರಿ ಇಲ್ಲ, ಎಲ್ಲೋ ಒಂದು ಕಡೆ ಸರ್ಕಾರದ ಒಳಗಡೆ ಡಿಸ್ಟರ್ಬ್ ಇದೆ ಅಂತಕ್ಕಂಥ ಪ್ರತಿಪಕ್ಷಗಳ ಆರೋಪಕ್ಕೆ ಪೂರಕವಾಗಿ ಈ ಒಂದು ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕ್ತಾರೆ ಅಂತಕ್ಕಂಥದ್ದು ನೋಡಿದಾಗ ಗೊತ್ತಾಗುತ್ತೆ ಅನ್ನುವಂಥ ಚರ್ಚೆಗಳು ಇತ್ತು. ಆದರೆ ಇವತ್ತು ಕಾಂಗ್ರೆಸ್ನ ಒಳಗಿರ್ತಕ್ಕಂಥ 134 ಜನ ಶಾಸಕರುಗಳು ಮತ್ತು ಅವರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಇಬ್ಬರು ಪಕ್ಷೇತರರು ಓರ್ವ ಅಂದ್ರೆ ಕೋ ಮೆಂಬರ್ ಸೇರಿದ ಹಾಗೆ ಎಲ್ಲರೂ ಕೂಡ ಕಾಂಗ್ರೆಸ್ನ ಸರ್ಕಾರವನ್ನು ಬೆಂಬಲಿಸುವ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಕಾಂಗ್ರೆಸ್ಗೆ ಒಂದು ಸಕಾರಾತ್ಮಕ ಬೆಳವಣಿಗೆ. ಆದರೆ ಒಟ್ಟಲ್ಲಿ ಇಡೀ ಚುನಾವಣೆ ಜೆಡಿಎಸ್ ಮತ್ತು ಕಾಂಗ್ರೆಸ್ಗೆ ಪೂರಕವಾಗಿದೆ. ಬದಲಾಗಿ ಬಿಜೆಪಿಗೆ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಅಂದ್ರೂ ಕೂಡ ತಪ್ಪಾಗಲಾರದು. ಭಾವನಾ. ಎಸ್ ರವಿ ಶಿವರಾಮ್, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ ಬಿಜೆಪಿಯಲ್ಲಿ ಯಾವುದೂ ವರ್ಕ್ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆಯಾ? ರಾಜ್ಯಸಭೆಯಲ್ಲಿ ಮತ್ತೊಂದ್ಸಲ ಅದ ಪ್ರೂವ್ ಆಗ್ತಾ ಇದೆ. ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಥವಾ ಬಿಜೆಪಿಯಲ್ಲಿ ಇರುವಂಥ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಿಜೆಪಿ ಜೊತೆ ಸರಿ ಇಲ್ಲ ಹೇಳುವಂಥದ್ದನ್ನು ಇವತ್ತಿನ ಚುನಾವಣೆಯ ಒಂದು ಮತದಾನದ ಪ್ರಕ್ರಿಯೆಯಲ್ಲಿ ತೋರಿಸಿದ್ದಾರೆ. ವಿಧಾನಸಭಾ ಚುನಾವಣೆ ಮುಕ್ತಾಯವಾಗಿ 7 ತಿಂಗಳಾಗಿದೆ. 7 ತಿಂಗಳುಗಳಿಂದ ಎಸ್ ಟಿ ಸೋಮಶೇಖರ್ ಇರಬಹುದು. ಎಸ್ ಟಿ ಸೋಮಶೇಖರ್ ಅವರು ಅಸಮಾಧಾನವನ್ನು ಮಾಧ್ಯಮಗಳ ಮುಂದೆ ತೋಡ್ಕೊಳ್ಳುವಾಗ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನು ಮಾಡಿ ಅನುದಾನದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರೆ
ಕೇಂದ್ರದಿಂದ ಅನುದಾನ ಬರಬೇಕು ಅನ್ನುವಂಥ ಕಾಂಗ್ರೆಸ್ನ ನಾಯಕರುಗಳ ಪರವಾದ ವಾದವನ್ನು ಮಾಡುವಾಗೆಲ್ಲ, ಜೊತೆಗೆ ನಾನು ಬಿಜೆಪಿಗೆ ಬಂದೆ, ಬಿಜೆಪಿಯ ಹಳೆಯ ಕಾರ್ಯಕರ್ತರು ಮೂಲ ನಾಯಕರುಗಳನ್ನು ಕಡೆಗಣಿಸ್ತಾ ಇದ್ದಾರೆ ಹೇಳುವಂಥ ಮಾತುಗಳೆಲ್ಲ ಹೇಳುವಾಗ ಅವರ ಪಕ್ಕದಲ್ಲಿಯೇ ಶಿವರಾಮ್ ಹೆಬ್ಬಾರ್ ಇರ್ತಾ ಇದ್ರು. ಶಿವರಾಮ್ ಹೆಬ್ಬಾರ್ ಮಾಧ್ಯಮಗಳಿಗೆ ಮಾತಾಡ್ತಾ ಇರಲಿಲ್ಲ. ಆದರೆ ಶಿವರಾಮ್ ಹೆಬ್ಬಾರ್ ಅವರು ಹೇಳುವಂಥ ಹೇಳಿಕೆಗಳಿಗೆ, ಎಸ್ ಟಿ ಸೋಮಶೇಖರ್ ಅವರು ಹೇಳುವಂಥ ಹೇಳಿಕೆಗೆ ಶಿವರಾಮ್ ಹೆಬ್ಬಾರ್ ಅವರು ಒಂದು ರೀತಿ ತಲೆ ಆಡಿಸ್ತಾ ಇದ್ರು. ಇವತ್ತು ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಹೇಳುವುದಕ್ಕಿಂತ ಮಿಗಿಲಾಗಿ ಬಿಜೆಪಿಯಲ್ಲಿ ಕಳೆದ 7 ತಿಂಗಳುಗಳಿಂದ ಎಸ್ ಟಿ ಸೋಮಶೇಖರ್ ಇರಬಹುದು, ಶಿವರಾಮ್ ಹೆಬ್ಬಾರ್ ಇರಬಹುದು, ಆಂತರಿಕವಾಗಿ ಬಹಿರಂಗವಾಗಿ ಪಾರ್ಟಿಯ ಯಾವುದೇ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗಿಯಾಗ್ತಾ ಇರಲಿಲ್ಲ. ಅದಕ್ಕೆ ಪುಷ್ಟಿ ನೀಡುವಂತೆ ಶಿವರಾಮ್ ಹೆಬ್ಬಾರ್ ಅವರು ಇರಬಹುದು ಅಥವಾ ಎಸ್ ಟಿ ಸೋಮಶೇಖರ್ ಅವರೇ ಇರಬಹುದು, ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡುವಾಗ ನಾನೊಬ್ಬ ಶಾಸಕನಾಗಿ ಸರ್ಕಾರ ತಂದಿರುವ ಯೋಜನೆಗಳನ್ನು ಜನರಿಗೆ ತಲುಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ, ತಪ್ಪೇನು ಹೇಳುವಂಥ ಮಾತುಗಳನ್ನು ಕೇಳ್ತಾ ಇದ್ರು. ನಿಶ್ಚಿತವಾಗಿಯೂ ತಪ್ಪಲ್ಲ. ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ಪ್ರಮುಖವಾಗಿ DCMಗಳ ಜೊತೆ ಓಡಾಟ ಇರಬಹುದು, CMಗಳ ಜೊತೆ ಓಡಾಟ ಇರಬಹುದು. ನಾನು ಓಡಾಟ ಮಾಡ್ತೇನೆ, ಕಾರಣ ನನ್ನ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳಾಗಬೇಕು. ಮುಖ್ಯಮಂತ್ರಿಗಳ ಜೊತೆ ನಾನು ಮಾತನಾಡೋದು, ಓಡಾಟ ಮಾಡೋದು ತಪ್ಪಾ ಅಂತ ಕೇಳ್ತಾ ಇದ್ರು. ನಿಶ್ಚಿತವಾಗಿ ಅದು ತಪ್ಪಾಗಿರಲಿಲ್ಲ. ಆದರೆ ಮಾಧ್ಯಮಗಳಾದ ನಾವು ಅದರ ಬಗ್ಗೆ ವಿಶ್ಲೇಷಣೆಯನ್ನು, ವಿಮರ್ಶೆಗಳನ್ನು ಮಾಡಿದಾಗ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹತ್ತಿರ ಆಗ್ತಾ ಇದ್ದಾರೆ ಹೇಳುವಂಥ ಹೇಳಿಕೆಗಳನ್ನು, ಅವರ ಹೇಳಿಕೆ ಆಧಾರದ ಮೇಲೆ ಚರ್ಚೆಗಳನ್ನು ಮಾಡಿದಾಗ ಅವರು ಎಲ್ಲಿಯೂ ಕೂಡ ಬಹಿರಂಗವಾಗಿ ಹೇಳಿರಲಿಲ್ಲ ನಾನು ಕಾಂಗ್ರೆಸ್ಗೆ ಹೋಗ್ತೇನೆ ಅಥವಾ ಬಿಜೆಪಿ ಬಿಡ್ತೇನೆ ಹೇಳುವಂತನ. ಆದರೆ ಇಷ್ಟು ದಿನಗಳ ಕಾಲ ಓಡಾಡ್ತಿದ್ದ ಸುದ್ದಿಗೆ ಅಥವಾ ಇಷ್ಟು ದಿನಗಳ ಕಾಲ ಎಸ್ ಟಿ ಸೋಮಶೇಖರ್ ಇರಬಹುದು, ಅದೇ ರೀತಿ ಶಿವರಾಮ್ ಹೆಬ್ಬಾರ್ ಇರಬಹುದು, ಪಾರ್ಟಿ ಒಳಗಡೆ ನಡ್ಕೊಂಡ ರೀತಿಯನ್ನ ಒಂದು ರೀತಿ ಪ್ರಶ್ನೆ ಮಾಡುವ ರೀತಿ ಇರ್ತಾ ಇದ್ರು ಕೂಡ ಇವತ್ತು ಅದನ್ನು ಸಾಬೀತು ಮಾಡಿದರೆ ಬಿಜೆಪಿಯ ಶಾಸಕರಾಗಿದ್ದು ಭಾವನಾ ಇವತ್ತು ಕಾಂಗ್ರೆಸ್ ಪರವಾಗಿ ಮತವನ್ನು ಹಾಕುವುದರ ಮೂಲಕ ಬಿಜೆಪಿಗೆ ಒಂದು ಹಂತದಲ್ಲಿ ನಿಶ್ಚಿತವಾಗಿಯೂ ಮುಜುಗರವನ್ನು ಮಾಡಿದ್ದಾರೆ. ಯಾಕೆ ಮುಜುಗರವನ್ನು ಮಾಡಿದ್ದಾರೆ ಹೇಳುವಂಥ ಪದವನ್ನು ಬಳಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಎಸ್ ಟಿ ಸೋಮಶೇಖರ್ ಮತದಾನವನ್ನು ಮಾಡ್ತಾ ಇದ್ದಂತೆ ಅಥವಾ ಅಡ್ಡ ಮತದಾನವನ್ನು ಮಾಡ್ತಾ ಇದ್ದಂತೆ ಆ ಬಿಜೆಪಿಯ ಕಾರ್ಯಕರ್ತರು ಅವರ ಕ್ಷೇತ್ರದಲ್ಲಿ ಯಶವಂತಪುರದಲ್ಲಿ ಒಂದು ಹೋರಾಟವನ್ನು, ಪ್ರತಿಭಟನೆಯನ್ನು ಮಾಡಿದ್ರು. ನ್ಯಾಯ ಬೇಕು ಅಂತ. ಅವ್ರು ನಿಜವಾಗಿಯೂ ನ್ಯಾಯವನ್ನು ಕೇಳ್ತಾ ಇರೋದು ಪಾರ್ಟಿ ಕಡೆಯಿಂದನೋ ಅಥವಾ ಶಿವರಾಮ್ ಹೆಬ್ಬಾರ್ ಅಥವಾ ಇವತ್ತು ಶಿವರಾಮ್ ಹೆಬ್ಬಾರ್ ಮತವನ್ನು ಹಾಕಲಿಲ್ಲ, ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನವನ್ನು ಮಾಡಿದ್ರು. ಅವರು ಅಡ್ಡ ಮತದಾನವನ್ನು ಮಾಡಿರುವ ಕಾರಣಕ್ಕಾಗಿ ಮುಂದಿನ ಚುನಾವಣೆ ಏನಾದರೂ ಎದುರಾದರೆ ಅವರನ್ನು ಸೋಲಿಸಿ, ಹಾಗಾಗಿ ಅದರ ಜನರ ಬಳಿ ಕೇಳ್ತಾ ಇದ್ದಾರೆ ಹೇಳುವಂಥದ್ದು ಪ್ರಶ್ನೆ. ಈ ಪಾರ್ಟಿ ಒಳಗಡೆ ಆಂತರಿಕವಾಗಿ ಸಾಕಷ್ಟು ಚರ್ಚೆಗಳಾಗಿದ್ವು, ಪರ ಮತ್ತು ವಿರೋಧವಾದದ್ದು. ಏನು, ಎಸ್ ಟಿ ಸೋಮಶೇಖರ್ ಈ ರೀತಿ ಪಾರ್ಟಿಗೆ ಮುಜುಗರ ಆಗುವ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರವನ್ನ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವರ ಧ್ವನಿಗೆ ಇವರು ಧ್ವನಿಗೂಡಿಸ್ತಾ ಇದ್ದಾರೆ. ಹೀಗಾಗಿ ಅವರ ಮೇಲೆ ಒಂದು ಶಿಸ್ತು ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಕೆಲವೊಂದಿಷ್ಟು ನಾಯಕರು ಪಾರ್ಟಿ ಒಳಗಡೆ ಮಾಡಿದ್ರು. ಆರಂಭದಲ್ಲಿ ಭಾವನಾ ಎಸ್ ಟಿ ಸೋಮಶೇಖರ್ ಹೇಳಿದ್ರು, ನನಗೆ ಒಂದಿಷ್ಟು ಅಸಮಾಧಾನ ಇದೆ, ಚುನಾವಣೆ ಸಂದರ್ಭದಲ್ಲಿ ಮೂಲ ಬಿಜೆಪಿಗರು ನನ್ನನ್ನು ಸೋಲಿಸುವಂತ ಪ್ರಯತ್ನ ಮಾಡಿದ್ರು ಅಂತ. ಹಾಗಾಗಿ ಅಲ್ಲಿಯ ಸ್ಥಳೀಯ ಒಂದಿಷ್ಟು ಕಾರ್ಯಕರ್ತರುಗಳನ್ನ ಸಸ್ಪೆಂಡ್ ಮಾಡಿ ಎಸ್ ಟಿ ಸೋಮಶೇಖರ್ ಅವರನ್ನ ಮನವೊಲಿಸುವ, ಅವರನ್ನು ಸಮಾಧಾನ ಮಾಡುವಂತ ಪ್ರಯತ್ನ ಮಾಡಿದ್ರು. ಅದಾದ ಬಳಿಕ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ BS ಯಡಿಯೂರಪ್ಪ ಅವರ ನಿವಾಸಕ್ಕೆ ಕರೆಸಿಕೊಂಡು ಅವರನ್ನು ಸಮಾಧಾನ ಮಾಡುವ ಪ್ರಯತ್ನವನ್ನು ಮಾಡಲಾಯಿತು. ವಿಶೇಷ ಏನು ಗೊತ್ತಾ ಭಾವನಾ, ಇವತ್ತು ಅವರು ಮತವನ್ನು ಬಿಜೆಪಿಗೆ ಹಾಕಬೇಕು ಅನ್ನುವಂಥ ಪ್ರಯತ್ನವನ್ನ ಮಾಡಿಸುವ ಸಲುವಾಗಿ ಅಶೋಕ್ ಅವರಿಗೆ ಆ ಜವಾಬ್ದಾರಿಯನ್ನು ಉಳಿದ ನಾಯಕರುಗಳು ಕೊಟ್ಟಿದ್ರು. ಅಶೋಕ್ ಅವರ ಮಾತುಗಳನ್ನು ಎಸ್ ಟಿ ಸೋಮಶೇಖರ್ ಸ್ವಲ್ಪ ಕೇಳ್ತಾರೆ, ಆ ಕಾರಣಕ್ಕಾಗಿ ಅಶೋಕ್ ಅವರೇ ನೀವೇ ಅವರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಹೇಳುವಂಥದ್ದನ್ನ. ಆದರೆ ಉಳಿದ ನಾಯಕರುಗಳಿಗೆ ಅಷ್ಟೊಂದು ನಂಬಿಕೆ ಇರಲಿಲ್ಲ, ಎಸ್ ಟಿ ಸೋಮಶೇಖರ್ ಅವರು ಮತ ಹಾಕ್ತಾರೋ ಬಿಡ್ತಾರೋ ಅಂತ. ಹಾಗಾಗಿ ಹೆಚ್ಚುವರಿ ಮತಗಳನ್ನ ಕೂಡ ಇಟ್ಕೊಂಡಿದ್ರು ಭಾವನಾ. ಭರತ್ ಶೆಟ್ಟಿ ಇರಬಹುದು, ಹಾಗೇನೆ ಕುಮಟಾ ಕ್ಷೇತ್ರದ ಶಾಸಕರಾಗಿರುವಂತಹ ದಿನಕರ್ ಶೆಟ್ಟಿ, ಇವರುಗಳ ಹೆಚ್ಚುವರಿ ಮತಗಳನ್ನು ಇಟ್ಕೊಂಡಿದ್ರು. ಯಾಕೆ ಅಂದ್ರೆ ಎಸ್ ಟಿ ಸೋಮಶೇಖರ್ಗೆ ವಿಪ್ ಮೇಲೆ ನಮೂದಿಸಿದ್ದೇನಾಗಿತ್ತು, ನೀವು ಬಾಂಡ್ಗೆ ಅವರ ಪರವಾಗಿ ಮತವನ್ನು ಹಾಕಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ರು. ಆದರೆ ಅವರು ಮತವನ್ನು ಹಾಕದೇ ಹೋದ್ರೆ ಬಿಜೆಪಿಯ ಮೊದಲ ಅಭ್ಯರ್ಥಿಯ ಸೋಲಾಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಹೆಚ್ಚುವರಿ ಮತಗಳನ್ನು ಇಟ್ಕೊಂಡಿದ್ರು. ಅಂದುಕೊಂಡಂತೆ ಎಸ್ ಟಿ ಸೋಮಶೇಖರ್ ಅವರು ವಿಪ್ಪನ್ನು ಜಾರಿ ಮಾಡಲಾಯಿತು, ವಿಪ್ಪನ್ನು ಅವರಿಗೆ ವಾಟ್ಸಪ್ ಅಲ್ಲಿ ಕಳಿಸಲಾಯಿತು. ಅವರು ವಿಧಾನಸಭೆಗೆ ಎಂಟ್ರಿ ಆಗ್ತಾ ಇದ್ದಂತೆ ಅವರಿಗೆ ವಿಪ್ಪನ್ನು ಕೈಯಲ್ಲಿ ಕೊಡೋದಕ್ಕೆ ಹೋದಾಗ ಅದನ್ನು ಅವರು ಸ್ವೀಕಾರ ಮಾಡೋದಕ್ಕೆ ಮುಂದಾಗಲಿಲ್ಲ. ಹೀಗಾಗಿ ಬಿಜೆಪಿ ನಾಯಕರುಗಳಿಗೆ ಎಸ್ ಟಿ ಸೋಮಶೇಖರ್ ಅವರು ಮತದಾನದ ಕೇಂದ್ರದ ಒಳಗೆ ಹೋಗುವಾಗಲೇ ಒಂದು ರೀತಿ ಅನುಮಾನಗಳು ಬಂದಿದ್ವು. ಅದು ಅಂದುಕೊಂಡಂತೆ ಆಯಿತು. ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನವನ್ನು ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ನಮಗೆ ಸಿಗ್ತಾ ಇದ್ದಂತೆ ಮಾಧ್ಯಮಗಳಲ್ಲಿ ಇರಬಹುದು, ದೊಡ್ಡ ಸುದ್ದಿ ಆಯಿತು. ಅದಾದ ಬಳಿಕ ಸುಮಾರು 1 ಗಂಟೆಯ ಬಳಿಕ ಬಿಜೆಪಿ ನಾಯಕರು ಬಹಿರಂಗವಾಗಿ ಅದನ್ನು ಅಧಿಕೃತವಾಗಿ ಮಾಧ್ಯಮಗಳ ಮುಂದೆ ಹೇಳಿದರು. ಒಟ್ಟಾರೆಯಾಗಿ ಎಸ್ ಟಿ ಸೋಮಶೇಖರ್ ಅವರು ಇಷ್ಟು ದಿನಗಳ ಕಾಲ ತಾನು ಅಭಿವೃದ್ಧಿಗಾಗಿ ಜನರ ಕೆಲಸ ಕಾರ್ಯಗಳಿಗಾಗಿ ನಾನು ಸಾಫ್ಟ್ ಆಗಿದ್ದೇನೆ, ಸರ್ಕಾರ ಜೊತೆ ನಾಯಕರುಗಳ ಜೊತೆ ಸ್ನೇಹದಿಂದ ಇದ್ದೇನೆ ಹೇಳುವಂತ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಕೂಡ ಒಂದು ಪಾರ್ಟಿಯ ಶಾಸಕನಾಗಿದ್ದು ಒಂದು ಪಾರ್ಟಿಯಲ್ಲಿ ಚಿಹ್ನೆಯಡಿ ಗೆದ್ದು ಇವತ್ತು ತನ್ನ ಪಾರ್ಟಿ ಕೊಟ್ಟಂತ ವಿಪ್ ಅನ್ನ ಉಲ್ಲಂಘನೆ ಮಾಡಿ ಅಡ್ಡ ಮತದಾನವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಿಶ್ಚಿತವಾಗಿ ಎಸ್ ಟಿ ಸೋಮಶೇಖರ್ ಅವರು ಇಷ್ಟು ದಿನಗಳ ಕಾಲ ಹೇಳಿದಂತ ಮಾತುಗಳು ಸತ್ಯಕ್ಕೆ ಅಷ್ಟೊಂದು ಹತ್ತಿರವಾಗಿದೆ ಅಂತ ಅನ್ಸೋದಿಲ್ಲ. ಈ ಕಾರಣಕ್ಕಾಗಿ ಬಿಜೆಪಿ ಇವತ್ತು ಕೂಡ ಒಂದು ಸಭೆಯನ್ನ ಮಾಡಿದೆ ಭಾವನಾ.
ಸಭೆಯನ್ನು ಮಾಡಿ ಅವರ ಮೇಲೆ ಶಿಸ್ತು ಕ್ರಮಕ್ಕೆ ಎಲ್ಲ ನಾಯಕರುಗಳು ಆಗ್ರಹವನ್ನು ಮಾಡಿದರೆ ಮತ್ತು ಸ್ಪೀಕರ್ಗೆ ಮನವಿಯನ್ನು ಮಾಡಿ ಅವರ ಮೇಲೆ ಶಿಸ್ತು ಕ್ರಮಕ್ಕೆ ಶಿಫಾರಸನ್ನು ಕೂಡ ಮಾಡೋದಕ್ಕೆ ಬಿಜೆಪಿಯ ರಾಜ್ಯ ಘಟಕ ಮುಂದಾಗಿದೆ. ಎಸ್, ನಮ್ಮೊಂದಿಗೆ ಮಾರುತೇಶ್ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ನು ಮಾತನಾಡಿಸ್ತೀನಿ. ಪ್ರಶಾಂತ್, 2019 ಒಂದು ಏನು ನಿರ್ಧಾರ ಇತ್ತಲ್ಲ ಬಿಜೆಪಿಯದು, ಅದರ ರಿಪರ್ಕೇಷನ್ಸ್ ಇವಾಗ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಐ ಥಿಂಕ್ ಲೋಕಸಭೆಯಲ್ಲೂ ಕೂಡ ಇದರ ರಿಫ್ಲೆಕ್ಷನ್ ಇರುತ್ತೆ ಅಂತ ಅನ್ಸುತ್ತೆ. ಹೆಬ್ಬಾರ್ ಮತ್ತು ಸೋಮಶೇಖರ್ ಬಿಜೆಪಿಗೆ ಮತ ಚಲಾವಣೆ ಮಾಡ್ತಾರೆ ಅನ್ನೋ ಯಾವ ನಂಬಿಕೆ ಬಿಜೆಪಿಗೂ ಇರಲಿಲ್ಲ, ಬಿಜೆಪಿ ಕಾರ್ಯಕರ್ತರಿಗೂ ಇರಲಿಲ್ಲ, ಮಾಧ್ಯಮದವರಿಗೂ ಇರಲಿಲ್ಲ. ಆದರೆ ಇವತ್ತಿನ ಒಟ್ಟಾರೆ ಸಿಚುವೇಶನ್ ಅನ್ನು ನೋಡಿದ್ರೆ ಹೆಂಗ್ ಅನಿಸ್ತಿದೆ ನಿಮಗೆ? ನೋಡಿ, ಒಂದಂತೂ ಅಂಶ ಸ್ಪಷ್ಟ, ಇದು ರಿಪರ್ಕೇಷನ್ಸ್ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ರೀತಿಯಲ್ಲಿ ಇಟ್ ಹ್ಯಾಸ್ ಕಮ್ ಫುಲ್ ಸರ್ಕಲ್. 2019 ಆಗಸ್ಟ್ನಲ್ಲಿ ಬಿಜೆಪಿ 17 ಶಾಸಕರನ್ನು ಏನು ಸೆಳೆದುಕೊಂಡಿತ್ತು, ಅದರಲ್ಲಿ ಅನೇಕ ಜನ ಸೋತು ಹೋದರು. ಈಗ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಪುನರಪಿ ಕಾಂಗ್ರೆಸ್ಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಕ್ರಾಸ್ ವೋಟ್ ಮಾಡಿದ್ದಾರೆ. ಒಬ್ಬರು ಕ್ರಾಸ್ ವೋಟ್ ಮಾಡಿದ್ದಾರೆ, ಒಬ್ಬರು ಅಬ್ಸೆಂಟ್ ಆಗಿದ್ದಾರೆ. ಉತ್ತರ ಕರ್ನಾಟಕದಲ್ಲೊಂದು ಗಾದೆ ಇದೆ, ಸುಮ್ಮನೆ ಕೂತ್ಕೊಳ್ಳಾರ್ದೆ ಗೋಡೆ ಮೇಲಿದ್ದ ಏನೊಂದು ಇದಕ್ಕೆ ಹೋಗಿ ಬಡ್ಕೊಂಡಂತೆ ಅಂತ. ಹಂಗೆ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಆಗಿದೆ. 5ನೇ ಅಭ್ಯರ್ಥಿ ಹಾಕಿದರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕ್ರಾಸ್ ವೋಟ್ ಮಾಡ್ತಾರೆ, ಮಾಡಬಹುದು, ಕಾಂಗ್ರೆಸ್ ಆ ಪ್ರಯತ್ನ ಮಾಡಬಹುದು ಅಂತ ಗೊತ್ತಿದ್ರೂ ಕೂಡ ಓವರ್ ಕಾನ್ಫಿಡೆನ್ಸ್ನಲ್ಲಿ JDSನ ಜೊತೆ ನೇರವಾಗಿ ಮಾತಾಡಿ ಬಿಜೆಪಿ ಹೈಕಮಾಂಡ್ ಈ 5ನೇ ಕ್ಯಾಂಡಿಡೇಟ್ ಹಾಕುವ ಪ್ರಯತ್ನವನ್ನು ಮಾಡಿತು. ಇದರ ಒಟ್ಟು ಫಲಿತಾಂಶ ನೋಡಿ, ಕಾಂಗ್ರೆಸ್ ಹ್ಯಾಸ್ ಬಿಕಮ್ ಸ್ಟ್ರಾಂಗ್. ಜನಾರ್ದನ್ ರೆಡ್ಡಿ ಅವರನ್ನು ಕರ್ಕೊಂಡು ಬಂದು ಕಾಂಗ್ರೆಸ್ ವೋಟ್ ಹಾಕಿಸ್ತು. ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ರು ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಮತ್ತೊಮ್ಮೆ ಅಂತಕ್ಕಂಥದ್ದು. ಆದರೆ ರಾಜ್ಯಸಭಾ ಚುನಾವಣೆಯಲ್ಲಿ DK ಶಿವಕುಮಾರ್ ವ್ಯವಸ್ಥಿತವಾಗಿ ಜನಾರ್ದನ್ ರೆಡ್ಡಿ ಅವರನ್ನು ಸೆಳ್ಕೊಂಡ್ರು. ಪಕ್ಷೇತರರ ವೋಟ್ಗಳು ಚೆಲ್ಲಾಪಿಲ್ಲಿ ಆಗಬಹುದು ಅಂತಕ್ಕಂಥ ಆತಂಕವನ್ನು ವ್ಯಕ್ತಪಡಿಸಲಾಗಿತ್ತು. ಆದರೆ 3 ಪಕ್ಷೇತರರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಕಾಂಗ್ರೆಸ್ನ ಅನೇಕರನ್ನು ಕುಮಾರಸ್ವಾಮಿ ಸೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಎಷ್ಟು ನಿಗದಿಯಾಗಿತ್ತು, ಅಜಯ್ ಮಾಕನ್ ಅವರಿಗೆ ಏನು ನಿಗದಿಯಾಗಿತ್ತು, ನಾಸಿರ್ ಹುಸೇನ್ಗೆ ಏನು ನಿಗದಿಯಾಗಿತ್ತು, GC ಚಂದ್ರಶೇಖರ್ಗೆ ಏನು ನಿಗದಿಯಾಗಿತ್ತು, ಆ ಎಲ್ಲ ಮತಗಳನ್ನು ಕಾಂಗ್ರೆಸ್ ವ್ಯವಸ್ಥಿತವಾಗಿ ಪಡೆದಿದೆ. JDSನ 19 ಶಾಸಕರು ಕೂಡ ಒಟ್ಟಿಗಿದ್ದಾರೆ ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವ್ರಿಗೂ ಗೊತ್ತಾಗಿದೆ, ರಾಜ್ಯದ ನಾಯಕರಿಗೂ ಗೊತ್ತಾಗಿದೆ. ಆದರೆ ಯಾರ ಮನೆ ಒಡೆದಿದೆ ಅಂತಕ್ಕಂಥದ್ದು ನೋಡಿದಾಗ ರಾಜ್ಯ ಬಿಜೆಪಿಯ ಮನೆ ಒಡೆಯುವ ಸಂಕೇತಗಳು ಮೊದಲೇ ಸಿಕ್ಕಿದ್ವು. ಆದರೆ ಈ ರೀತಿ ಕ್ಯಾಂಡಿಡೇಟ್ ಹಾಕಿ ತನ್ನ ಮನೆಯನ್ನು ತಾನೇ ಒಡೆದುಕೊಂಡಿರ್ತಕ್ಕಂಥದ್ದು ರಾಜ್ಯ ಬಿಜೆಪಿ ಮಾಡಿರ್ತಕ್ಕಂಥ ಸ್ಟ್ರಾಟಜಿಕಲ್ ಬ್ಲಂಡರ್ ಅಂತ ಅನಿಸುತ್ತೆ. ಯಾಕಂದರೆ ರಾಜ್ಯಸಭಾ ಚುನಾವಣೆಯಲ್ಲಿ ಕ್ರಾಸ್ ವೋಟ್ ಮಾಡಿದರೆ, ಅಡ್ಡ ಮತದಾನ ಮಾಡಿದರೆ ದಟ್ ಕಾನ್ಷಿಯಸ್ ವೋಟ್ ಅಂತ ಪರಿಗಣನೆ ಆಗುತ್ತೆ. ಪಕ್ಷಗಳು ಆ ಅಡ್ಡ ಮತದಾನ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬಹುದೇ ಹೊರತು ಸ್ಪೀಕರ್ ಅವರನ್ನು ಡಿಸ್ಕ್ವಾಲಿಫೈ ಮಾಡುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಅನೇಕ ತೀರ್ಪುಗಳಲ್ಲಿ ಹೇಳಿದೆ. ಹೀಗಾಗಿ ಈಗ ಎಸ್ ಟಿ ಸೋಮಶೇಖರ್ ಮೇಲೆ ಏನಾದರೂ ಶಿಸ್ತು ಕ್ರಮವನ್ನು ಬಿಜೆಪಿ ತೆಗೆದುಕೊಂಡ್ರೆ ಎಸ್ ಟಿ ಸೋಮಶೇಖರ್ ಏನನ್ನೂ ಕಳ್ಕೊಳ್ಳಲ್ಲ. ಯಾಕಂದರೆ ಅವರು ಮಾನಸಿಕವಾಗಿ ಬಿಜೆಪಿ ಜೊತೆಗಿರಲಿಲ್ಲ. ತಟಸ್ಥರಾಗುಳಿದು ಅಥವಾ ಅಬ್ಸೆಂಟ್ ಆಗುಳಿದು ಶಿವರಾಮ್ ಹೆಬ್ಬಾರ್ ಮೇಲೆ ಬಿಜೆಪಿ ಕ್ರಮ ತೆಗೆದುಕೊಂಡ್ರೆ ನಿಶ್ಚಿತವಾಗಿ ನಷ್ಟ ಬಿಜೆಪಿಗೆ ಹೊರತು ಶಿವರಾಮ್ ಹೆಬ್ಬಾರ್ರಿಗೆಲ್ಲ. ಯಾಕಂದರೆ ಡಿಸ್ಕ್ವಾಲಿಫಿಕೇಷನ್ ಆದರೆ ಚುನಾವಣೆಗಳು ನಡೀತವೆ, ಒಂದು ಪಾಠ ಕಲಿಸ್ಬೋದು ಅಂತಕ್ಕಂಥದ್ದು ಇರ್ಬೋದು. ಆದರೆ ಇಬ್ಬರಿಗೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ಕಾಲು ಮೊದಲೇ ಇಟ್ಟಿದ್ದರು. ಈಗ 2ನೇ ಕಾಲನ್ನು ಕೂಡ ಇಡಲಿಕ್ಕೆ ಬಿಜೆಪಿ 5ನೇ ಕ್ಯಾಂಡಿಡೇಟನ್ನು ಹಾಕಿ ಅನುವು ಮಾಡಿಕೊಟ್ಟಿದೆ ಅಂತ ಅನಿಸುತ್ತೆ. ಒಟ್ಟಾರೆಯಾಗಿ ನೋಡಿದರೆ ರಾಜ್ಯ ಬಿಜೆಪಿ ವಿಧಾನಸಭಾ ಚುನಾವಣೆಯ ನಂತರ ಮಾಡಿರ್ತಕ್ಕಂಥ ಇನ್ನೊಂದು ಸ್ಟ್ರಾಟಜಿಕಲ್ ಬ್ಲಂಡರ್ ಇದು. 5ನೇ ಕ್ಯಾಂಡಿಡೇಟ್ ಹಾಕಿ ಬಿಜೆಪಿಗೆ ಯಾವುದೇ ಲಾಭ ಆಗಲಿಲ್ಲ. ಬದಲಿಗೆ ಇಬ್ಬರು ಶಾಸಕರು ಎಷ್ಟು ವಲ್ನರೇಬಲ್ ಇದ್ದಾರೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೆ ಗೊತ್ತಾಯಿತು. ಲೋಕಸಭಾ ಚುನಾವಣೆಯವರೆಗೆ ಈ ರೀತಿಯ ಯಾವುದೇ ತಂತ್ರದ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ರೈಟ್ ಪ್ರಶಾಂತ್, ವಾಪಸ್ ಬರ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.